ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾಗಪಂಚಮಿ. ನನಗನ್ಸಿ ಮಟ್ಟಿಗೆ ಎಲ್ಲರೂ ನಾಗದೇವತೆ ಪೂಜೆ ಮಾಡಿರಿ, ಹಬ್ಬ ಒಳ್ಳೆ ರೀತಿಯಿಂದ ಆಚರಿಸಿದ್ರಿ ಅಂತ ನಾನು ಅನ್ಕೋತೇನೆ. ಸೊ ಇವತ್ತಿನ ದಿನ, ಇವತ್ತು ಒಳ್ಳೆಯ ದಿನ, ಒಂದು ಪವಿತ್ರವಾದಂಥ ದಿನ. ಇವತ್ತು ಕೆಲವೊಂದಿಷ್ಟು ದೈವಿ ಸಂದೇಶಗಳನ್ನು ನೋಡೋಣ. ನಾನಿಲ್ಲಿ 3 ಫೈಲ್ ಇಟ್ಟಿದ್ದೀನಿ. ತಮಗೆ ಯಾವ್ದು ಬೇಕು ಇಂಟಿಟಿವ್ಲಿ ತಾವು ಚೂಸ್ ಮಾಡಿಕೊಡ್ರಿ. ಆಮೇಲೆ ಅದು ರಿಲೇಟೆಡ್ ನಿಮಗೇನು ಸೂಚನೆ ಬರ್ತಾಯಿದೆ ಅಂತಂದು ಹೇಳಿ ನೋಡೋಣ. ತಮಗೇನು ರೆಸೊನೇಟ್ ಆಗ್ತೈತಿ ಅಷ್ಟೇ ತೊಗೊಳ್ರಿ, ಬಾಕಿದ್ದನ್ನು ಬಿಟ್ಬಿಡ್ರಿ. ಓಕೆ. ತಾವ್ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ಬರ್ತಾಯಿದೆ? ಓಕೆ, ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ತಮಗೆ ಏನು ಬರಾಕತ್ತದ ನೋಡ್ರಿ. ಇಲ್ಲಿ 3 ಆಫ್ ವಾಂಡ್ಸ್ ಇದೆ ಬಾಟಮಿಗೆ. ನಿಮಗೇನು ಹೇಳಾಕತ್ತತಿ ಅಂದರೆ, ಇನ್ಮೇಲೆ ದೂರದೃಷ್ಟಿ ಉಳ್ಳವ್ರಾಗ್ರಿ, ಲೈಫ್ ಎಷ್ಟಾಕತಿ ಅಷ್ಟು ಎಕ್ಸ್ಪ್ಯಾಂಡ್ ಮಾಡಕ್ಕೆ ನೋಡ್ರಿ ಅಂತಂದು ಹೇಳಿ. ಅಂದ್ರೆ ಲೈಫ್ದೊಳಗೆ ದೊಡ್ಡ ದೊಡ್ಡ ಗೋಲ್ಸ್ ಸೆಟ್ ಮಾಡಿರಿ. ಗೋಲ್ ಸೆಟ್ ಮಾಡಿ ಅದ್ರ ಕಡೆ ಕೆಲಸ ಮಾಡಕ್ಕೆ ನೋಡ್ರಿ. ನೀವು ಇಲ್ಲಿ ಸೂಕ್ಷ್ಮಗೆ ನೋಡ್ರಿ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಒಂದೇ ಕರೆಕ್ಟ್ ಕಾರ್ಡ್ ಐತಿ. ಇಲ್ಲಿ ಬಾಕಿ ಯಾವ ಕಾರ್ಡ್ ಚಲೋ ಇಲ್ಲ. ಇದು 7 ನಂಬರ್, ಇದು 7 ನಂಬರ್, ಅದು ಜಜ್ಮೆಂಟ್, ಅದು 9 ಆಫ್ ಸೋರ್ಡ್ಸ್. ಕಿಂಗ್ ಆಫ್ ವಾಂಡ್ಸ್ ಒಂದೇ ಒಂದಿದೆ ಕಾರ್ಡ್, ಸರಿ ಅಂತ ಕಾರ್ಡ್. ಬಾಕಿವೆಲ್ಲವೂ ನೆಗೆಟಿವ್ ಕಾರ್ಡ್ಸ್ ಅದಾವೆ ನೋಡ್ರಿ. ಜೀವನದೊಳಗೆ ಈಗ ಸದ್ಯ ಏನಾದರೂ ಒಂದು ಜೀವನ ಹೊಸ ತಿರುವು ತೊಗೊಂಡಿರ್ಬೇಕು. ಟವರ್ ಕಾರ್ಡ್ ಏನು ಹೇಳ್ತತಿ? ಓಕೆ, ಅದು ಹೊಸ ಝೋನು. ನಿಮಗದು ಹೊಸದೇನಾದರೂ ಜೀವನದೊಳಗೆ ಒಮ್ಮೆ ಬಂತು ಅಂತಂತಂದ್ರೆ ನಮಗದು ಡೈಜೆಸ್ಟ್ ಆಗಂಗಿಲ್ಲ. ಯಾಕಂದ್ರೆ ಅದು ನಮಗೆ ಸೂಟೇಬಲ್ ಪರಿಸರ ಇರೋಂಗಿಲ್ಲ. ಈಗ ಏನಾದರೂ ತಮ್ಗೆ ಹಂಗೆ ಆಗಿರಬೇಕು, ರಾತ್ರಿಲ್ಲ ನಿದ್ದಿರ್ತಿರಕ್ಕಿಲ್ಲ, ಅನ್ನೋನ್ ಫಿಯರ್ ಇರ್ತಿರ್ಬೇಕು, ಅವ್ಯಕ್ತ ಭಯ ಇರ್ತಿರ್ಬೇಕು. ಯಾವ ವಿಷಯಕ್ಕೆ ಹೆದರ್ತೀರಿ ಅಂತನ್ನೋದು ನಿಮಗೆ ಗೊತ್ತಿರೋಂಗಿಲ್ಲ. ಅದು ಆ್ಯಕ್ಚುಲಿ ಆ ವಿಷಯ ಏನೋ ಆಗಿರಲಿಕ್ಕಿಲ್ಲ, ಆದರೂ ನಿಮಗೆ ಅದನ್ನು ನೆನೆಸ್ಕೊಂಡು ಸುಮ್ಮನೆ ತೊಂದರೆ ತೊಗೊಳ್ಳೋವಂಥದ್ದು, ಹೆದರುವಂಥದ್ದು, ಈ ಥರದ್ದು ಏನಾದರೂ ಘಟನೆಗಳಿಗೆ ಸದ್ಯಕ್ಕೆ ನಡೀತಾ ಇರಬಹುದು. ಈಗ ರೀಸೆಂಟ್ ಪಾಸ್ಟ್ದೊಳಗೆ ಏನಾದರೂ ಅಂಥ ಆದದ್ದು ಕೆಲವೊಂದಿಷ್ಟು ವಿಷಯಗಳು ನೆನಪಾಗಿ ರಾತ್ರಿ ಎಲ್ಲ ನಿದ್ದಿಲ್ಲಾರ್ದಂಗೆ ಪ್ರಾಬ್ಲಮ್ ಆಗಾಕತ್ತಿರ್ಬೇಕೀಗ. ಓಕೆ, ಯಾಕಂದ್ರೆ ಅದು ಬಂದಿರುವಂಥ ಸಡನ್ನ ಇದು ಟವರ್ ಮೂಮೆಂಟ್ ಏನೈತಲ್ಲ, ಅದು ಡೈಜೆಸ್ಟ್ ಆಗಿಲ್ಲ. ಸೊ ಇಲ್ಲಿ ಹೆಂಗೆ ಅಂತಂತಂದರೆ, ಇಲ್ಲ ಸ್ವಲ್ಪ ಸೆಲ್ಫ್ ಎನಲೈಸಿಸ್ ಬೇಕು. ನಮಗೇನು ಬೇಕು, ನಾವು ಏನು, ಅದಕ್ಕೆ ಹೇಳಿದೆ ನಾನು ಮೊದಲಿಗೆ ಗೋಲ್ ಸೆಟ್ ಮಾಡಿರಿ ಲೈಫ್ದೊಳಗೆ ಅಂತಂದು ಹೇಳಿ. ಸೊ ಎಷ್ಟಾಕತಿ ಅಷ್ಟು ಈ ವಿಷಯದಿಂದ ನೀವು ಹೊರಗೆ ಬರೋಕೆ ನೋಡ್ಬೇಕು. ಅದನ್ನು ನೆಗೆಟಿವ್ ಏನು ವಿಚಾರಗಳನ್ನು ಏನು ಮಾಡ್ತಿರಲ್ಲ, ಅದರಿಂದ ಎಷ್ಟಾಕತ್ತಷ್ಟು ಹೊರಗೆ ಬರೋಕೆ ನೋಡ್ರಿ. ಕೆಲವೊಂದಿಷ್ಟು ಯಾವಾದರೂ ರಿಚುವಲ್ಸ್ ಮಾಡಿದ್ರೆ ಅದನ್ನು ಮಾಡಿರಿ. ಎಲ್ಲರೂ ಹೀಲಿಂಗ್ ಮಾಡಿಸ್ಕೊಡ್ರಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಸ್ಕೊಡ್ರಿ. ಅಂಥದ್ದು ಏನಾದರೂ ಭಾಳ ತ್ರಾಸಾಗ್ತಿತ್ತು, ಒಟ್ಟು ಕಂಟ್ರೋಲ್ ಆಗ್ತಿರಲಿಲ್ಲ, ವಿಚಾರಗಳು ಓವರ್ಲ್ಯಾಪ್ ಆಗ್ತಿದ್ವು ಅಂತಂದ್ರೆ ಒಂದರ ಮೇಲೆ ಒಂದು ವಿಚಾರ ಬಂದು ಪೂರ್ತಿ ತಲೆನೇ ಕೆಟ್ಟೋದಂಗೆ ಆಗ್ಬಿಟ್ಟಿರ್ತೈತೆ. ಆ ಥರದ್ದು ಏನಾದರೂ ಆಗ್ತಿತ್ತು ಅಂತಂತಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಕೊಡ್ರಿ, ನೋಡಿರಿ. ಯಾರಿದ್ರೆ ಡಾಕ್ಟ್ರಿಗೆ ತೋರಿಸ್ರಿ. ಈಗ ಸದ್ಯ ಏನಾಗೈತಿ ಅಂತಂದ್ರೆ, ಈಗ ಒಟ್ಟು ಮನಸ್ಸಿಗೆ ಶಾಂತಿ ಇಲ್ಲ, ಮೆಂಟಲಿನೂ ರೆಸ್ಟ್ ಇಲ್ಲ, ಫಿಸಿಕಲಿನೂ ರೆಸ್ಟ್ ಇಲ್ಲ. 7 ಆಫ್ ಕಪ್ಸ್ ಇದೆ ಕೆಲವೊಂದಿಷ್ಟು ಜನರಿಗೆ. ಇಲ್ಲೇನು ಹೇಳಾಕತ್ತೈತಿ ಅಂತಂತಂದ್ರೆ, ಚೂಸ್ ಮಾಡಬೇಕು ಅಂತಂತಂದ್ರೆ ಇಮೋಷ್ನಲ್ ಆಗಕ್ಕೆ ಹೋಗ್ಬೇಡ್ರಿ. ಇಮೋಷ್ನಲ್ ಆದ್ರಿ ಅಂತಂತಂದ್ರೆ ಸರಿಯಂಗೆ ವಿಷಯಗಳ್ನ ನಮ್ಮ ಸಲ ಆಯ್ಕೊಳಕ್ಕೆ ಬರೋಂಗಿಲ್ಲ. ಆ ಟೈಮ್ದೊಳಗೆ ಯಾವ ವಿಷಯ ನಾನು ಆಯ್ಕೋಬೇಕು ಲೈಫ್ದೊಳಗೆ, ಅದು ನನ್ನ ಎಲ್ಲಿವರೆಗೂ ತೊಗೊಂಡು ಹೋಗ್ತೈತಿ, ಅದು ನನಗೆ ಎಲ್ಲಿವರೆಗೂ ಸಾಥ್ ಕೊಡ್ತೈತಿ, ಕೈ ಹಿಡಿತೈತಿ, ಅದ್ರ ಬದಲಾಗಿ ವಿಚಾರ ಮಾಡಬೇಕು. ಕೆಲವೊಂದು ಹಿಂಗಿರ್ಬೋದಲ್ಲ, ಅದು ಬಹುತೇಕ ಲಾಂಗ್ ಟರ್ಮಿಗೆ ಅಂತಂದು ಹೇಳಿ ನಮ್ಮ ಜೊತೆಗೆ ಇರಲಿಕ್ಕಿಲ್ಲ, ಅಥವಾ ವಿಷಯ, ವ್ಯಕ್ತಿ, ವಸ್ತು ನಮ್ಮ ಸಲಾಗಿ ಮಾಡಿರಲಿಕ್ಕಿಲ್ಲ, ಅದು ಇದ್ದಿರಲಿಕ್ಕಿಲ್ಲ ಅಂಥದ್ದು ಏನಾದರೂ ಕೇಳಿ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 7 ಆಫ್ ಕಪ್ಸ್ ಅದನ್ನ ಹೇಳ್ತೈತಿ. ಯಾವಾಗಿದ್ರೂ ಕನ್ಫ್ಯೂಸ್ಡ್ ಇರ್ತೀರಿ. ಸ್ವಲ್ಪ ಕನ್ಫ್ಯೂಷನ್ ಹೋಗುವಂಗೆ ಸ್ವಲ್ಪ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಬೇಕು. ಅದೇ ಇಲ್ಲಿ ಹೇಳೋದು 3 ಆಫ್ ವಾಂಡ್ಸ್ ಕೆಲಸ ಏನಪ್ಪ ಅಂತಂತಂದ್ರೆ, ಗೋಲ್ಸ್ ಸೆಟ್ ಮಾಡಿಕೊಡ್ರಿ. ನೋಡಿರಿ, ಗೋಲ್ಸ್ ಸೆಟ್ ಮಾಡ್ಕೊಂಡ್ರಿ ಅಂತಂತಾರೆ, ಯಾರಾದರೂ ಒಂದು 7, ಒಂದು 8, ಒಂದು 10 ಏನಾರು ನಿಮಗೆ ಏನಾರು ತೊಗೊಂಬಂದರು ಅಂತ ಇಟ್ಕೊಡ್ರಿ. ಇದ್ರೊಳಗಿಂದ ಯಾವುದು ಬೇಕಪ್ಪ ನಿಮಗೆ ನೋಡಿದ್ರೆ ಆಮೇಲೆ ಚೂಸ್ ಮಾಡೋಕೆ ಗೊತ್ತಾಕತಿ ಏನಂತಂದು ಹೇಳಿ.
ಯಾಕಂದ್ರೆ ಗೋಲ್ ಸೆಟ್ ಇರ್ತದಲ್ಲ, ಗೋಲಿಗೆ ಏನು ರಿಕ್ವೈರ್ಮೆಂಟ್ ಐತಿ ಅಂತಂದು ಹೇಳಿ ಗೊತ್ತಾಕೈತಿ. ಇಲ್ಲಿ ಗೋಲ ಸೆಟ್ ಇಲ್ಲ, ರಿಕ್ವೈರ್ಮೆಂಟ್ ಅದೇನು ಪ್ರಶ್ನೆ ಬಂತು ಈಗಿಲ್ಲಿ. ಏನಾದರೂ ಒಂದು ಸಡನ್ ಚೇಂಜ್ ಬಂದಿರ್ಬೋದು. ಇಲ್ಲಂತಂದ್ರೆ ಇಂಥವು ಏನು ಮಾಡ್ತಾವೆ ಅಂದ್ರೆ ಲೈಫ್ದೊಳಗೆ ಏನಾದರೂ ಒಂದು ಸಡನ್ ಚೇಂಜ್ ತೊಗೊಂಬರ್ತಾವೆ. ಇಂಥ ಚೇಂಜ್ ಆಮೇಲೆ ಪರಿಸ್ಥಿತಿ ಹಿಂಗಾಗ್ತತಿ. ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ಬೇಕು. ಏನು ಸರಿ ಐತಿ ಏನು ತಪ್ಪೈತಿ ತಿಳ್ಕೊಬೇಕು. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅದನ್ನು ಹೇಳ್ತೈತಿ. ಕೆಲವೊಂದಿಷ್ಟು ಜನರಿಗೆ ಹಿಂಗಾಗಿರ್ಬೋದಲ್ಲ, ಜಜ್ಮೆಂಟ್ ಕಾರ್ಡ್ ಇದೆ, ಆಸ್ತಿ ಪಾಸ್ತಿಯೊಳಗೆ ಏನಾದರೂ ಜಗಳ ಇರ್ಬೋದು, ಸಮಸ್ಯೆ ಬಗೆಹರಿದಿರ್ಲಿಕ್ಕಿಲ್ಲ, ಅದನ್ನು ತೊಗೊಂಡು ನೀವು ಭಾಳ ತ್ರಾಸ ಮಾಡ್ಕೊಳಕತ್ತಿರ್ಬೋದು. ಈಗ ಸದ್ಯ ಅದೇನೋ ಜಗಳ ಭಾಳ ದಿವಸದಿಂದ ನಡೆಯಾಕತ್ತಿತ್ತು, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಇಂಥ ತಿರುವು ಪಡ್ದೈತಲ್ಲ, ಅದು ಟವರ್ ಮೂಮೆಂಟ್ ತೊಗೊಂಬಂದೈತೆ, ನಿಮಗೆ ಗೊತ್ತಾಗವಲ್ದು ಏನು ಮಾಡಬೇಕು ಅಂತಂದು ಹೇಳಿ. ಯಾಕಂದ್ರೆ ಮನುಷ್ಯ ಭಾಳ ಕಾನ್ಫಿಡೆಂಟ್ ಇರ್ತೈತಿ. ಸಡನ್ನಾಗಿ ಒಂದು ಲೈಫ್ ಒಂದು ಟರ್ನ್ ತೊಗೊಂಡ್ಕೊಳ್ಳೋ ಏನು ಮಾಡ್ಬೇಕಂತಂದು ಹೇಳಿ ಗೊತ್ತಾಗಂಗಿಲ್ಲ. ಈಗ ಸದ್ಯ ಮೇ ಬಿ ಯು ಆರ್ ಇನ್ ಅ ಕನ್ಫ್ಯೂಸ್ಡ್ ಸ್ಟೇಟ್. ಸೊ ಸರಿ ಹಂಗೆ ವಿಚಾರ ಮಾಡಕ್ಕೆ ನೋಡ್ರಿ 9 ಆಫ್ ಸೋರ್ಸ್ ಐತಿ. ಜಾಸ್ತಿ ನೀವು ದೂರಿಲ್ಲ. 10 ಆಫ್ ಸೋರ್ಸ್ ಅಂತಂತಂದ್ರೆ ಏನಾಕೈತಿ ಅಂತಂದ್ರೆ ಒಂದು ಕ್ಲಾರಿಟಿ ಬರ್ತೈತಿ ಲೈಫಿಗೆ. ಅದರೊಳಗಿಂದ ನೀವು ಆದಷ್ಟು ಹೊರಗೆ ಬರಕ್ಕೆ ನೋಡ್ರಿ. ಸ್ವಲ್ಪ ಇನ್ನೊಂದು ಚೂರು ದೂರ ಇದ್ದೀರ ಅಷ್ಟೇ. ನಿರ್ಣಾಯಕ ಶಕ್ತಿ ನಿಮ್ಮಲ್ಲಿ ಪೂರ್ತಿ ಕಡಿಮೆ ಐತಿ. ಈ ಪರಿಸ್ಥಿತಿ ಹೆಂಗಿರ್ಬೋದು ಅಂತಂತಂದ್ರೆ ಬಹುತೇಕ ನೀವು ದೇವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಳಕತ್ತಿರ್ಬೇಕು, ನನಗೆ ಇನ್ನೊಂದು ಚಾನ್ಸ್ ಕೊಡಪ್ಪ ಅಂತ. ನಿಜವಾಗ್ಲೂ ನಿಮಗೆ ಇನ್ನೊಂದು ಚಾನ್ಸ್ ಸಿಗ್ತೈತಿ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೀಡಿಂಗ್ ಏನೋ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ ಗೋಲ್ ಸೆಟ್ ಮಾಡಿಕೊಡ್ರಿ. ಆ್ಯಕ್ಷನ್ ತೊಗೋಬೇಕು. ಏನಾರ ವಿಷಯ ಬಂದ್ರೆ ಲೇಟ್ ಮಾಡೋಕೆ ಹೋಗ್ಬಾರ್ದು. ಆಗಿಂದಾಗ ಆ್ಯಕ್ಷನ್ ತೊಗೋಬೇಕು ಅದ್ರ ಮೇಲೆ. ಕ್ವಿಕ್ ಆ್ಯಕ್ಷನ್ಸ್ ತೊಗೊತಿದ್ರೆ ನಿರ್ಣಾಯಕ ಶಕ್ತಿ ಇತ್ತು ಅಂತಂತಂದ್ರೆ ಈ ಥರದ ಕನ್ಫ್ಯೂಷನ್ ಇರೋಂಗಿಲ್ಲ. ಆಮೇಲೆ ಎಂಗ್ಸೈಟಿ ಇರೋಂಗಿಲ್ಲ. ಇಲ್ಲ ಸಲ್ಲದ ವಿಷಯಗಳಿಗೆ ಹೆದರಿಕೆ ಬರುವಂಥ ಪ್ರಶ್ನೆ ಇರೋಂಗಿಲ್ಲ. ನೀವು ಹೆಂಗಂತಂದ್ರೆ ಏನಾದರೂ ಡಿಸಿಷನ್ಸ್ ತೊಗೊಳಕ್ಕೆ ಬಹುತೇಕ ನೀವು ಹೆದರ್ತಿರ್ಬೋದು. ಹಿಂಗೂ ಇರ್ಬೋದು. ಇದು ಪಾಸ್ಟ್ ಟ್ರಾಮಾನೂ ಇರ್ತೈತೆ. ಕೆಲವೊಂದಿಷ್ಟು ವಿಷಯಗಳ್ನ ನಾವು ಸರಿ ಮಾಡಬೇಕು ಅಂತಂದು ಹೋದಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಅವು ಉಲ್ಟಾ ಆಗಿರ್ತಾವೆ. ಸೊ ಅದೊಂದು ಅವ್ಯಕ್ತ ಭಯ ಮನಸ್ಸಿನಾಗ ಕುಂತಿರ್ತೈತಿ. ನಾ ಈಗ ಏನಾರ ಮಾಡಕ್ಕೆ ಹೋದ್ನಾರ ಮತ್ತು ಅದು ಹಂಗಾದ್ರೆ ಅಂತಂದು ಹೇಳಿ ಹಿಂದಿಂದ ನೆನೆಸ್ಕೊಂಡು ಬಹುತೇಕ ಡಿಸಿಷನ್ಸ್ ತೊಗೊಳಂಗಿಲ್ಲ. ಸೊ ಹಿಂದೆ ಏನಾಗಿರ್ತೈತಿ ಅದರಿಂದ ಪಾಠ ಕಲಿತು ಸ್ವಲ್ಪ ನೀವು ಭಾಳ ಲಘು ಏನಾದರೂ ಡಿಸಿಷನಿಗೆ ಬರ್ತಿದ್ರಿ, ಕನ್ಫ್ಯೂಷನ್ ಮಾಡ್ತಿದ್ದು ಅಂತಂದ್ರೆ ನಿಮ್ದು ಸ್ವಲ್ಪ ಪ್ರೊಸೆಸ್ ಸ್ವಲ್ಪ ಸ್ಲೋ ಡೌನ್ ಮಾಡಿರಿ. ಅದನ್ನು ಸ್ವಲ್ಪ ಶಾಂತಿಯಿಂದ ಇರಾಕೆ ಕಲಿಬೇಕು. ನೋಡಿರಿ, ನಾವು ಏನಾದರೂ ಒಂದು ಚೂಸ್ ಮಾಡಿರ್ತೀವಿ, ಅದರೊಳಗೆ ಇಲ್ಲೊಂದು ಹಾವು ಐತೆ ನೋಡ್ರಿ, ಇಲ್ಲಿ ನಮಗೆ ಗೊತ್ತಿರೋಂಗಿಲ್ಲ ಆ ಟೈಮ್ದೊಳಗೆ. ಅಥವಾ ನೀವು ಹಿಂಗಿರೋ ಬದಲ ನಿಮ್ಮ ಆಸ್ಪಾಸಿನ ಜನ ನಿಮ್ಮನ್ನು ಹುರಿದುಂಬಿಸ್ತಿರ್ಬೋದು ಬಹುತೇಕ. ಅಂಥವ್ರೂ ತಾವು ಯಾರಾದರೂ ಇರ್ಬೋದು. ಅದಕ್ಕೆ ಇಲ್ಲೇನು ಹೇಳ್ತೈತೆ ನೋಡ್ರಿ, ನಿರ್ಣಾಯಕ ಶಕ್ತಿ ಇತ್ತು ಅಂತಂದ್ರೆ ನಾವು ಗೋಲ್ ಸೆಟ್ ಮಾಡ್ತೀವಿ. ಇದೇನು ಹೇಳ್ತೈತೆ ಅಂದರೆ ಎಕ್ಸ್ಪಾನ್ಷನ್ ಮಾಡೋದನ್ನು ಹೇಳ್ತೈತಿ. ಅದು ದೂರದೃಷ್ಟಿ ಇಟ್ಕೊಂಡು ಜೀವನ ನಡೆಸಬೇಕು ಅಂತ ನೋಡ್ರಿ. ಆ್ಯಕ್ಚುಲಿ ಈ ಹೆಣ್ಮಗಳು ಏನು ಮಾಡ್ತಾ ಆ ದಂಡಿಗೆ ಹೋಗ್ಬೇಕಂತ ವಿಚಾರ ಮಾಡ್ಯಾಳ. ಬಟ್ ಆಕೆ ಕೈಯಾಗಿದೈತಿ. ಇದು ಇರ್ಲಾರ್ದನ ಆಕೆ ಹೆಂಗೆ ಹೋಗಕ್ಕೆ ಸಾಧ್ಯ ಅಲ್ಲೇ. ಇದೈತಂತನಲ್ಲ ಹೋಗ್ಬೇಕಾ. ಬಟ್ ಆಕೆ ಇಲ್ಲಿ ಗೋಲ್ ಸೆಟ್ ಮಾಡ್ಯಾಳ. ಗೋಲ್ ಸೆಟ್ ಮಾಡಿ ಅದಕ್ಕೆ ಹೆಂಗೆ ಬೇಕು, ಅದಕ್ಕೆ ಏನೇನು ವಿಷಯ ಬೇಕು ಅದನ್ನೆಲ್ಲ ಸರಿ ಮಾಡ್ಕೊಂಡಾಳಕ್ಕೆ. ಸೊ ನೀವು ಹಂಗೆ ಮಾಡಿರಿ ಅಂತ. ಬಟ್ ಈಗ ಯಾರಿಗಾದರೂ ಕೋರ್ಟ್ ಕೇಸು ಅಂಥದ್ದು ಏನಾದರೂ ಇತ್ತು ಮಾಡ್ತೀವಿ ಅಂದರೆ ಜಜ್ಮೆಂಟ್ ಕಾರ್ಡ್ ಇದ್ದವ್ರಿಗೆ ಯು ವಿಲ್ ಗೆಟ್ ಅ ಸೆಕೆಂಡ್ ಚಾನ್ಸ್. ಓಕೆ, ಸೊ ವಿಲ್ ಟೇಕ್ ಅ ಗೈಡೆನ್ಸ್. ಇದು ಏನು ಹೇಳ್ತೈತಿ ನಮಗೆ, ಇದೆಲ್ಲ ಆಯಿತು, ನಾವು ಏನು ಮಾಡಬೇಕು ಅಂತ ಹೇಳ್ತೈತಿ ಅಂತ ನೋಡೋಣ. ಎಸ್, ಹೈ ಪ್ರಿಸ್ಟಸ್ ಕಾರ್ಡ್ ಬಂದೈತಿ. ಹೈ ಪ್ರಿಸ್ಟಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೀವು ಇಂಟ್ಯೂಷನ್ ಲೆವೆಲ್ ಅಂತಂತಂದ್ರೆ ಕೆಲವೊಂದು ನಿಮ್ಮ ಜೊತೆಗನ ಸ್ವಲ್ಪ ನೀವು ಟೈಮ್ ಪಾಸಿಟಿವ್ಲಿ ಕಳೆಯೋಕೆ ನೋಡ್ರಿ. ಬೇಜಾರು ಮಾಡ್ಕೊಂಡು ಎಲ್ಲರ ಮೂಲ್ಯಾಕೆ ಕುಂತು ಒಬ್ಬರ ಸಲುವಾಗಿ ಟೈಮ್ ಕಳೀದು ಅಂತಂತಲ್ಲ, ಇದು ನಮ್ಮ ಸಲುವಾಗಿ ಅಂತಂದು ಹೇಳಿ ಸೆಲೆಕ್ಟೆಡ್ ಟೈಮ್ ಇಟ್ಕೊಂಡು ಆ ಟೈಮ್ದೊಳಗೆ ನಮ್ಮಷ್ಟಕ್ಕೆ ನಾವು ಒಬ್ಬರೇ ಇರೋದು. ಸ್ವಲ್ಪ ಧ್ಯಾನ ಮಾಡಿರಿ, ಯೋಗ ಮಾಡಿರಿ, ಪ್ರಾಣಾಯಾಮ ಮಾಡಿರಿ. ನಿಮ್ಮ ಹೆಲ್ತಿಗೆ ಚಲೋ ಆಗುವಂಥವು ಯಾವ ವಿಷಯಗಳನ್ನದಲ್ಲ ಅವನ್ನ ಆಯ್ಕೊಡ್ರಿ, ಅವ್ನು ಮಾಡಕ್ಕೆ ನೋಡ್ರಿ. ಅಂದ್ರೆ ಏನಾಕತಿ ಅಂದ್ರೆ ತಲೆಯೊಳಗಿನ ವಿಚಾರಗಳು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾವೆ. ಅವಾಗ ಏನಾದರೂ ಒಂದು ಹೊಸ ವಿಷಯ ನಿಮ್ಮ ತಲೆಯೊಳಗೆ ಬರಬಹುದು. ಯು ವೋಂಟ್ ಇಮ್ಯಾಜಿನ್. ಇದನ್ನು ರೀಡಿಂಗ್ ಮಾಡೋಕ್ಕಿಂತ ಮುಂಚೆನ ಇದನ್ನು ಕಾರ್ಡ್ ಹಾಕಕ್ಕಂತೇಳಿ ಹೋದೆ. ಈ ಕಾರ್ಡು ಇವೆರಡೂ ಉಲ್ಟಾ ಬಂದಿದ್ದು. ಟವರ್ ಕಾರ್ಡನು ಉಲ್ಟಾ ಬಂತು.
ಉಲ್ಟಾ ಎಲ್ಲ ಕಾರ್ಡ್ ಯಾಕೆ ಉಲ್ಟಾ ಬರಾಕತ್ತು ಅಂತಂದು ಹೇಳಿ ನೋಡಿದ್ನಿ, ಡೆಕ್ನ್ಯಾಗ ಅರ್ಧ ಸರಿ ಇತ್ತು, ಅರ್ಧ ಉಲ್ಟಾ ಇತ್ತು. ನಾ ಅದನ್ನೆಲ್ಲ ತೆಗೆದು ಮತ್ತೆ ಸರಿ ಮಾಡಿದೆ, ಮತ್ತೆ ಅವಾಗ ಕಾರ್ಡ್ಸ ಬಂದಾವೆ ನೋಡ್ರಿ ಇದ್ರೊಳಗೆ. ಸೊ ಹೆಂಗಿರ್ತತಿ ಅಂತಾರೆ, ಎನರ್ಜಿಗೆ ಏನು ಹೇಳ್ಬೇಕಾಗಿರ್ತತಿ ಅದು ಹೇಳೇನ ಮುಂದಿನ ಕೆಲಸ ಮಾಡ್ತೈತೆ ಅದು. ಸೊ ಇಲ್ಲಿ ನಿಮಗೆ ಏನು ಬರತೈತಿ ಗೈಡೆನ್ಸ್ ಅಂತ, ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ, ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ. ನಿಮ್ಮ ಮನಸ್ಸಿನ ಆಳದಿಂದನೇ ನಿಮಗೆ ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರ್ತಾವೆ. ಇಲ್ಲಿ ಪರಿಸ್ಥಿತಿ ಹಿಂಗೈತಿ ಅಂತಂತಂದ್ರೆ ಒಬ್ಬರ ಕಡೆಯಿಂದನೇ ಏನಾರು ಆಗಿರಲಿಕ್ಕಿಲ್ಲ, ನಿಮ್ಮ ಕೈಯಿಂದನೂ ಏನಾದರೂ ತಪ್ಪಾಗಿರ್ಬೋದು, ಅಥವಾ ನೀವು ಸರಿಯಾಗಿ ಯಾವುದಾದ್ರೂ ಡಿಸಿಷನ್ಸ್ ತೊಗೊಂಡಿರ್ಲಿಕ್ಕಿಲ್ಲ. ಇಲ್ಲಿನೂ ಹಂಗೆ ಬಹುತೇಕ ನೀವು ಗಡ್ಬಡಿ ಮಾಡಿರ್ಬೋದು, ಬೇರೆದವ್ರು ಯಾರು ಹುರಿದುಂಬಿಸ್ತಾ ಹೋದಾಗ ಅವ್ರ ಮಾತು ಕೇಳಿರ್ಬೋದು. ಸೊ ನಿಮಗೆ ಅನ್ನಿಸ್ತಿರ್ಬೋದು ಈಗ ಒಂದು ಟವರ್ ಮೂಮೆಂಟ್ ಬಂದತ್ತಪ್ಪ, ಒಂದು ಅನ್ಎಕ್ಸ್ಪೆಕ್ಟೆಡ್ ತಿರುವು ತೊಗೊಂಡೈತೆ ಲೈಫಿಗೆ ಅಂತಂದು ಹೇಳಿ. ಅದಕ್ಕೆ ಕಾರಣ ಯಾರು? ಅದಕ್ಕೆ ನೀವೇ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ಸ್ವಲ್ಪ ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿರಿ ಅಷ್ಟೇ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ಮನಸ್ಸಿನಲ್ಲೇ ಐತಿ. ಸೊ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡಾಕತ್ತತಿ ಅಂತ, ಸಿ ದಿಸ್ ಇಸ್ ಅ ಟ್ಯಾರೋ ಗೈಡೆನ್ಸ್. ನೋಡಿರಿ, ಇವೆರಡು ಕಾರ್ಡ್ಗಳು ನಿಮಗೂ ಒಂದೇ ಥರದ ಆನ್ಸರ್ ಹೇಳ್ತಾವೆ. ಓಕೆ, ಐ ಕ್ಯಾನ್ ಬಿ ಮೈ ಟ್ರೂ ಸೆಲ್ಫ್, ಅಥೆಂಟಿಸಿಟಿ. ಇದು ಒಂದು ರೀತಿಯಿಂದ ಎಕ್ಸೆಪ್ಟೆನ್ಸ್. ನಮ್ಮನ್ನು ನಾವು ಒಪ್ಕೊಳ್ಳೋದು ಭಾಳ ಕಠಿಣ. ನೋಡಿರಿ, ನಮ್ಮನ್ನು ನಾವು ಯಾವಾಗ ಒಪ್ಕೊಳ್ಳೋಂಗಿಲ್ಲ ಅವಾಗ ಏನಿರ್ತೈತಿ ಗೊತ್ತಾ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತಾವೆ. ಅದ್ರ ಸಲುವಾಗಿ ಪರಿಸ್ಥಿತಿ ಹಿಂಗಾಗಿರ್ತೈತಿ. ನಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ತಕ್ಕಂಗೆ ಲೈಫ್ ನಡೆದಿರೋದಿಲ್ಲ ಅಂತಂದು ಹೇಳಿ ಟವರ್ ಮೂಮೆಂಟ್ ಬಂದಿರ್ತೈತಿ ಲೈಫ್ದೊಳಗೆ. ಸೊ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೂ ಸಹಿತ, ಒಂಚೂರು ನಾವು ವಿಚಾರ ಮಾಡಿದರೂ ಸಹಿತ ಪ್ರೀತಿಯಿಂದ ವಿಚಾರ ಮಾಡ್ಬೇಕು. ನಮ್ಮ ಬದಲಾಗಿ ನಮಗೆ ಪ್ರೀತಿ ಕಾಳಜಿ ಇತ್ತು ಅಂತಂದ್ರೆ ನಾವು ನಮ್ಮ ಪರಿಸ್ಥಿತಿ ಯಾವಾಗೂ ಹಿಂಗೆ ಮಾಡ್ಕೊಳಂಗಿಲ್ಲ. ಸೊ ಇಲ್ಲೇನು ಹೇಳ್ತಾರೆ ಅಂತಂತಂದ್ರೆ, ಏನಾಗೈತಿ ಅದನ್ನು ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಇಟ್. ಓಕೆ, ಇಲ್ಲೇನು ಹೇಳ್ತಾರೆ ನೋಡ್ರಿ, ಲವ್ ಈಸ್ ಎವ್ರಿಥಿಂಗ್. ಓಕೆ, ಗ್ರ್ಯಾಂಟ್ ಮೀ ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್ ವೆರೆವರ್ ಐ ಆಮ್ ಯೂಸ್ ಮೀ ಫಾರ್ ದ ಗ್ರೇಟೆಸ್ಟ್ ಗುಡ್. ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ಒಂದು ಮಾನಸಿಕ ತೃಪ್ತಿ, ಒಂದು ಮಾನಸಿಕ ತೃಪ್ತಿಯನ್ನು ಕೊಡ್ರಿ ಅಂತಂದು ಹೇಳಿ ನೀವು ಕೇಳ್ರಿ ಅಂತಂದು ಹೇಳಿ ನಿಮಗೆ ಯೂನಿವರ್ಸ್ ಹೇಳ್ತೈತಿ. ನೀವೇನು ಕೇಳಬೇಕು ಈಗ ಸದ್ಯ ಅಂತಂದ್ರೆ, ಒಂದು ಮಾನಸಿಕ ತೃಪ್ತಿ, ಇನ್ನೊಂದು ಮೆಂಟಲ್ ಪೀಸ್. ಮತ್ತು ಇಲ್ಲೇನು ಹೇಳ್ತೈತಿ ಅಂದರೆ, ನನ್ನ ಇರುವಿಕೆಯನ್ನು ಯಾವುದಾದ್ರೂ ಒಂದು ಡಿವೈನ್ ಆ್ಯಕ್ಷನ್ ಸಲುವಾಗಿ ನಾನು ಯೂಸ್ ಮಾಡ್ಕೊ ಅಂತ ಹೇಳಕತ್ತೈತಿ. ಯಾಕೆ ಗೊತ್ತಾ, ಇಲ್ಲಿ ನೋಡ್ರಿ, ಹೈ ಪ್ರೀಸ್ಟಸ್ ಕಾರ್ಡ್ ಬಂದೈತಿ ಇಲ್ಲಿ. ಹೈ ಪ್ರೀಸ್ಟಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಇಂಟ್ಯೂಷನ್ ಲೆವೆಲ್ ನೀವು ಇನ್ಕ್ರೀಸ್ ಮಾಡ್ಕೊಡ್ರಿ, ನೀವು ಜೀವನ ಚಲೋ ಮಾಡ್ಕೊಡ್ರಿ. ನಿಮ್ಮ ಇಂಟ್ಯೂಷನ್ ಲೆವೆಲ್ ನೀವು ಇನ್ಕ್ರೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದರಿಂದ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ಇದು ಎಂಥ ಕಾರ್ಡ್ ಅಂತಂತಂದ್ರೆ, ಒಂದು ರೀತಿಯಿಂದ ಇದು ಸೆಕೆಂಡ್ ವರ್ಷನ್ ಆಫ್ ಹೆರೋಫಂಟ್ ಕಾರ್ಡ್ ಅನ್ಬೋದು ಇದು. ನೀವು ನಿಮ್ಮ ಸಮಸ್ಯೆಗಳಿಗೆ ಅಷ್ಟೇ ಉತ್ತರ ಹುಡುಕೋದಲ್ದ, ನೀವು ಬೇರೆಯವ್ರ ಸಮಸ್ಯೆಗಳಿಗೂ ಉತ್ತರ ಹುಡುಕಿ ಕೊಡ್ತೀರಿ. ಸೊ ಹೆಂಗಂತಂದ್ರೆ, ನಿಮ್ಮ ಲೈಫ್ದೊಳಗೆ ಒಂದು ಗೋಲ್ ಇರ್ತೈತಿ, ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೋದು. ಅದಕ್ಕೆ ನಿಮ್ಗೆ ಏನೇನು ಹೇಳಕತ್ತಾರ ಅಂತಂತಂದ್ರೆ, ಒಂದು ಲೈಫ್ದೊಳಗೆ ಒಂದು ಗೋಲ್ ಫಿಕ್ಸ್ ಮಾಡ್ಕೋರಿ ಅಂತಂದು ಹೇಳಿ. ಈಗ ಏನು ಗೋಲ್ ಫಿಕ್ಸ್ ಮಾಡ್ಕೋಬೇಕು ಅಂತಂತಂದ್ರೆ, ನನಗನ್ಸೋ ಮಟ್ಟಿಗೆ ನೀವು ಉತ್ತರಕ್ಕಾಗಿ ಅಲ್ಲಾಡ್ತಿರ್ಬೋದು. ಅಂದರೆ ನನ್ನ ಸಮಸ್ಯೆಗಳಿಗೆ ಏನಪ್ಪ ಉತ್ತರ ಅಂತಂದು ಹೇಳಿ, ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಮನಸ್ಸಿನಲ್ಲಿಯೇ ಉತ್ತರ ಇದೆ. ಆದರೆ ಹೆಂಗಂತಂದ್ರೆ, ಒಂಚೂರು ಶಾಂತ ಇರಬೇಕಷ್ಟೆ. ಒಂಚೂರು ಮನಸ್ಸು ಶಾಂತ ಆಯ್ತು ಅಂತಂತಂದ್ರೆ ಉತ್ತರ ತಾನೇ ಸಿಗ್ತೈತಿ. ಆವಾಗ ಒಳಗಿಂದ ಉತ್ತರ ತಾನೇ ಬರ್ತೈತಿ, ನಿಮಗೆ ಕೇಳಿಸತ್ತದ. ಅದಕ್ಕೆ ಇಲ್ಲಿ ಎಷ್ಟು ಕರೆಕ್ಟಂಗೆ ಹೇಳ್ಯಾರ ನೋಡ್ರಿ ಇಲ್ಲಿ, ಯೂಸ್ ಮೀ ಫಾರ್ ದ ಗ್ರೇಟೆಸ್ಟ್ ಗುಡ್. ಎಲ್ಲರ ಸಲುವಾಗಿಗೂ ಆಗ್ತದ, ನಿಮ್ಮ ಸಲುವಾಗಿನೂ ಆಯ್ತು, ಬೇರೆದವ್ರ ಸಲುವಾಗಿನೂ ಆಯ್ತು. ಮೇ ಐ ಆಫರ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ಟು ದ ಹೈಯೆಸ್ಟ್, ಸೊ ಆಲ್ ಮೇ ಆಗರ್ ಆ್ಯಸ್ ನೀಡೆಡ್. ಇದರೊಳಗೆ ಇಲ್ಲಿ ಬಂದಂಥ ಸಲಹೆಯನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಇದ್ರೊಳಗನ ನಿಮ್ಮದೂ ಒಳಿತೈತಿ, ನೀವು ಜಗತ್ತಿಗೆ ಒಳಿತನ್ನು ಮಾಡಬಹುದು. ಸೊ ಇಲ್ಲಿ ಟ್ಯಾರೋ ಕಾರ್ಡ್ ನಿಮಗೆ ಹೈ ಪ್ರಿಸ್ಟರ್ಸಿಂದ ನಿಮಗೇನಂದ್ರೆ ಉತ್ತರ ಕೊಟ್ಟಿತ್ತು. ಇವು ಕಾರ್ಡನ್ನು ಸೇಮ್ ಉತ್ತರ ಕೊಡಾಗುತ್ತಾನೆ ಇವಾಗ. ಸೊ ಇದರ ಅರ್ಥ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ ಅಂತ.
ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ. ನೀವು ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ, ನಿಮಗೆ ಉತ್ತರ ತಾನೇ ಸಿಗ್ತೈತಿ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ತೀರಿ ಅಂತ. ನಂಗೆ ಅನ್ಸಿದ ಮಟ್ಟಿಗೆ ಯಾರೆಲ್ಲ ತಾವು ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗೆ ಇದ್ರದ್ದು ಉತ್ತರ ಸಿಕ್ಕಿರ್ಬೋದು, ನಿಮ್ಮ ಪ್ರಶ್ನೆಗೆ ಇದರೊಳಗೆ ಉತ್ತರ ಸಿಕ್ಕಿರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ವಿಲ್ ಸಿ ದ ಸೆಕೆಂಡ್ ಪೈಲ್. ಓಕೆ, ನಿಮ್ಮ ಮನಸ್ಸಿನಲ್ಲಿರುವ ಯಾವ ಪ್ರಶ್ನೆಗೆ ದೈವಿ ಸಂದೇಶ ಏನು ಉತ್ತರ ಕೊಡ್ತಾ ಇದೆ? ಐದು ಸಾಕು. ಓಕೆ, ನೋಡಿರಿ, ಈಗ ರೀಸೆಂಟ್ ಪಾಸ್ಟದ ಎನರ್ಜಿ ಏನು ಹೇಳ್ಬೋದು ಅಂದ್ರೆ ನೀವು ಭಾಳ ಹಾರ್ಡ್ ವರ್ಕ್ ಮಾಡಿರಿ, ಇಲ್ಲ ಅಂತಂತಲ್ಲ. ಯು ಆರ್ ಅ ವೆರಿ ಹಾರ್ಡ್ ವರ್ಕರ್. ಇದು ಬಾಟಮ್ದಾಗಿನ ಕಾರ್ಡನ್ನು ಅದು ಹೇಳತ್ತೈತೆ ನೋಡಿರಿ. ಇಲ್ಲಿ ಟವರ್ ಕಾರ್ಡ್ ಇದೆ. ಟವರ್ ಕಾರ್ಡ್ ಆದಮೇಲೆ ನೀವು ಸಾಕಾಗುವಷ್ಟು ನಿಮಗೇನಾಗೈತೆ, ಸಾಕಾಗುವಷ್ಟು ಪೇನ್ ಅನುಭವಿಸಿರಿ ನೀವು, ಇಲ್ಲ ಅಂತಂತಲ್ಲ. ಈಗ ಸದ್ಯ ಪರಿಸ್ಥಿತಿ ಅಷ್ಟೇನೋ ಕೆಟ್ಟಿಲ್ಲ, ಒಂದು ಸ್ವಲ್ಪ ಕಂಟ್ರೋಲ್ದಾಗ ಐತಿ. ಥಿಂಗ್ಸ್ ಆರ್ ಗೋಯಿಂಗ್ ಸ್ಮೂತ್ಲಿ, ಇಲ್ಲ ಅಂತಂತ ಏನಲ್ಲ. ಆದರೆ ಹೆಂಗಂತಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಆ್ಯಕ್ಷನನ್ನು ತೊಗೋಬೇಕಾಗೈತಿ. ಥಿಂಗ್ಸ್ ಆರ್ ಗೋಯಿಂಗ್ ಸ್ಮೂತ್ಲಿ, ಬಟ್ ಹೆಂಗಂತಂದ್ರೆ ಅದರೊಳಗೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕಾಗೈತಿ, ನಿಮಗೆ ಮಾಡಬೇಕಾಗೈತಿ ಕೆಲಸ. ಓಕೆ, ಮಾಡಬೇಕಾಗೈತಿ. ಆದರೆ ನೋಡಿರಿ, ಇಲ್ಲಿ ಹೆಂಗಂತಂತಾರೆ, ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟ ಏನು ಹೇಳತ್ತೈತಿ ಇದು ಕಾರ್ಡ್ ಅಂತಂತಂದ್ರೆ, ಸಿ ದೇರ್ ಆರ್ ನೋ ಕಪ್ಸ್. ಇದು ನಿಮ್ಮ ವಿಚಾರ ಮತ್ತು ನಿಮ್ಮ ಕರಿಯರ್ಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲೇ ಥರ್ಡ್ ಪಾರ್ಟಿ ಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೆಂಗೆ ಅಂತಂತಂದ್ರೆ, ನಿಮ್ಗೆ ಯಾರಿಗಾದರೂ ಭೇಟಿ ಆಗಬೇಕು ಅಂತಂದು ಹೇಳಕತ್ತಾರೆ. ಇದನ್ನು ನಿಮ್ಗೆ ಯಾರಿಗಾದರೂ ಭೇಟಿಯಾಗ ಅಂತ ಹೇಳಕತ್ತಾರೋ, ಅಥವಾ ನೀವು ಯಾವುದರ ಒಂದು ಎಲ್ಲರ ಕೊಲ್ಯಾಬ್ರೇಷನ್ ಮಾಡ್ಕೊರಿ ಅಂತಂದು ಹೇಳಕತ್ತಾರೆ. ನೀವೇನೇ ಕೆಲಸ ಮಾಡ್ತಿದ್ರು ಸಹಿತ ಎಲ್ಲರ ನಿಮ್ಮ ಕೊಲ್ಯಾಬ್ರೇಷನದ್ದು ಈಗ ಸದ್ಯ ಅವಶ್ಯಕತೆ ಇರ್ಬೋದು. ಏನಾದರೂ ಒಂದು ಟೀಮ್ ವರ್ಕು, ನನಗನ್ಸಿದ ಮಟ್ಟಿಗೆ ಎಲ್ಲರೇ ಸ್ವಲ್ಪ ಚಾಕಚೂರ ಏನೋ ಫಿನಿಷಿಂಗ್ ಅನ್ರಿ, ಪಾಲಿಷಿಂಗ್ ಅನ್ರಿ, ಇಂಥವು ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ನಾಗ ಉಳ್ಕೊಂಡಿರ್ತಾವೆ ಮನುಷ್ಯನ ಹತ್ರ. ಸೊ ನೀವು ಅದನ್ನು ಮಾಡಬೇಕು ಅಂತಂದು ಇಲ್ಲಿ ಹೇಳಕತ್ತಾರೆ. ಯಾರಿಗಾರ ಹೋಗಿ ಭೇಟಿ ಆಗಬೇಕು. ಜಸ್ಟಿಸ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ನೀವು ಎಲ್ಲ ಒಳ್ಳೆಯ ಕರ್ಮ ಮಾಡಿರಿ, ಇಲ್ಲ ಅಂತಂತಲ್ಲ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ತಕ್ಕಂಗೆ ನಿಮ್ಮ ಕರಿಯರ್ ಆಗಲಿ, ಅಥವಾ ನಿಮ್ಮ ಕರಿಯರ್ ಬಹುತೇಕ ಆ ಮಟ್ಟಕ್ಕೆ ಹೋಗಿಲ್ಲ ಅಂತಂತ ಅನಿಸತ್ತಿಲ್ಲ. ಕರಿಯರ್ ಆ ಮಟ್ಟಕ್ಕೆ ಹೋಗಿಲ್ಲ. ಬಟ್ ಹೆಂಗೈತಿ ಅಂತಂತ ನೀವು ಗುಡ್ ಕರ್ಮ ಮಾಡಿರಿ ಅಂತಂತಂದ್ರೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. ಅದರೊಳಗೆ ಏನೂ ಸಂಶಯ ಇಲ್ಲ. ಆದರೆ ಹೆಂಗಂತಂತಂದ್ರೆ ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಬೇಕಿಲ್ಲೇ. ಹೆಂಗಂತಂತಂದ್ರೆ ಇಲ್ಲಿ ಹಿಂಗೆ ವಿಚಾರ ಮಾಡಿರಿ, ನನ್ನ ಹತ್ರ ನಾ ಎಷ್ಟು ಸ್ಕಿಲ್ಡ್ ಅದೇನಿ ಆ ಲೆಕ್ಕದ ಪ್ರಕಾರ ನನಗೆ ಕೆಲಸ ಸಿಗ್ಬೋದು, ಅಥವಾ ನನಗೆ ಅದರಿಂದ ಏನು ಬೆನಿಫಿಟ್ ಸಿಗ್ಬೋದು. ಓಕೆ, ಅಂದ್ರೆ ಇಲ್ಲಿ ಏನು ಹೇಳಾಕತ್ತಾರ ಅಂತಂದ್ರೆ ಆ್ಯಕ್ಷನ್ ತೊಗೋರಿ ಅಂತಂತಂದ್ರೆ ಎಲ್ಲೋ ಸ್ವಲ್ಪ ಕಡಿಮೆ ಬೀಳಾಗತ್ತೈತಿ ಯಾವುದೋ ಒಂದು ವಿಷಯದೊಳಗೆ. ಸೊ ನನಗೆ ಅನಿಸೋ ಮಟ್ಟಿಗೆ 8 ಆಫ್ ಪೆಂಟಕಲ್ಸ್ ಏನು ಹೇಳತ್ತೈತಿ ಅಂದರೆ ಇನ್ನೊಂದು ಚೂರು ನೀವು ಅದ್ರ ಮೇಲೆ ಕೆಲಸ ಮಾಡಬೇಕು. ಇನ್ನೊಂದು ಚೂರು ಕೆಲಸ ಮಾಡಿದ್ರಿ ಅಂತಂತಂದ್ರೆ ಇಲ್ಲಿ ಏನು ತಪ್ಪಾಗ್ಯಾವಲ್ಲ, ಈ ವಿಷಯಗಳು ಎಲ್ಲಿ ತಪ್ಪಾಗೈತಲ್ಲ ಇಲ್ಲೇ, ಅದ್ರ ಬದಲು ನಿಮಗೊಂದು ಕ್ಲಾರಿಟಿ ಬರ್ತೈತಿ. ನನಗೆ ಈ ವಿಷಯದಲ್ಲಿ ನನಗೆ ಇಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು, ನಾನು ಅದನ್ನ ಇಲ್ಲಿ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಈಗ ಸದ್ಯನ ಹಿಂದಳ್ದೇನಿ ಅಂತಂದು ಹೇಳಿ. ಸೊ ಇಲ್ಲಿ ಏನು ಹೇಳ್ತೈತಿ ಅಂತಂದರೆ ಇಲ್ಲಿ ಎಲ್ಲರೂ ಕೊಲ್ಯಾಬ್ರೇಷನ್ ಮಾಡಿಕೊಡ್ರಿ ಅಂತ, ಯಾರಿಗಾದರೂ ಭೇಟಿ ಆಗ್ರಿ. ನೋಡಿರಿ, ಹಾರ್ಡ್ ವರ್ಕ್ ಯಾವಾಗಿದ್ರೂ ಖಾಲಿ ಹೋಗಂಗಿಲ್ಲ. ಅದು ನಿಮಗೇನಾದರೂ ಕೊಟ್ಟೆ ಕೊಡ್ತೈತಿ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ. ಸೊ ಈಗ ನಿಮಗೆ ದೇವ್ರ ಕಡೆಯಿಂದ ಬರ್ತಾ ಇರೋದು ಒಂದೇ ಮೆಸೇಜ್ ಏನು ಅಂತಂತಂದ್ರೆ ಕರಿಯರ್ ರಿಲೇಟೆಡ್. ಓಕೆ, ಕರಿಯರ್ ರಿಲೇಟೆಡ್ ಏನೀಗ ಸದ್ಯ ಹೇಳತ್ತಾರ ಅಂತಂತಂದ್ರೆ ಯು ಆರ್ ಇನ್ ನೀಡ್ ಆಫ್ ಅ ಥರ್ಡ್ ಪಾರ್ಟಿ ಫೇವರ್. ಗೋ ಆ್ಯಂಡ್ ಮೀಟ್ ದೆಮ್.
ಅದಕ್ಕೆ ಇದನ್ನೇನು ಹೇಳ್ತಾರೆ ಅಂತಂತಂದ್ರೆ ಇಲ್ಲಿ ಆ್ಯಕ್ಷನ್ ತೊಗೋರಿ ಆ ವಿಷಯ ಮೇಲೆ ಅಂತಂದೇಳಿ ಆ್ಯಕ್ಷನ್ ತೊಗೋರಿ ಆ ವಿಷಯ ಮೇಲೆ ಪ್ಲ್ಯಾನ್ ಮಾಡಿರಿ. ಯಾರಿಗೆ ಭೇಟಿ ಆಗಬೇಕು, ಹೆಂಗೆ ಭೇಟಿ ಆಗಬೇಕು. ಸಪೋಸ್ ನಿಮಗೆ ಡೈರೆಕ್ಟ್ ಇಂಥವ್ರು ಯಾರೂ ಪರಿಚಯ ಇದ್ದಿರಲಿಲ್ಲ ಮಾಡಿರಲಿಲ್ಲ ಅಂತಂತಂದ್ರೆ ಅಂಥವ್ರನ್ನ ಹೆಂಗೆ ಊಟ ಹಾಕಬೇಕು, ಯಾರು ಇನ್ಫ್ಲೂಯೆನ್ಸ್ ಥ್ರೂ ಹೋಗಬೇಕು. ಸಿ ದಿಸ್ ಈಸ್ ಆಲ್ ಅಬೌಟ್ ಓನ್ಲಿ ಕರಿಯರ್. ಸೊ ಇದ್ರ ಜೊತೆಗೆ ನಾನು ನಿಮಗೆ ಏನು ಗೈಡೆನ್ಸ್ ಬರತೈತಿ ನೋಡೋಣ. ಸಿ ನಿಮಗಿದ್ದಂಥ ಸಮಸ್ಯೆಗಳು ಸಾಲ್ವ್ ಆಗ್ತಾವೆ, ಇಲ್ಲ ಅಂತಂತಲ್ಲ. ಬಟ್ ಹೆಂಗೆ ಅಂತಂದ್ರೆ ಥರ್ಡ್ ಪಾರ್ಟಿ ಶುಡ್ ಬಿ ದೇರ್. ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಲೈಫ್ದೊಳಗೆ ಸಕ್ಸಸ್ ಬರಾಕತ್ತೈತಿ. ಈ ಕೆಲವೊಂದಿಷ್ಟು ಜನರಿಗೆ ತಾವು ಎಲ್ಲಿ ಎಫರ್ಟ್ಸ್ ಜಾಸ್ತಿ ಹಾಕಿದ್ರಿ ಅಲ್ಲಿ ನಿಮಗೆ ನ್ಯಾಯ ಸಿಗ್ತೈತಿ. ಈಗ ಇಲ್ಲಿ ನೀವು ಎಫರ್ಟ್ ಹಾಕಿರಿ, ಇಲ್ಲ ಅಂತಂತಲ್ಲ. 8 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ? ಎಫರ್ಟ್ ಹೇಳ್ತೈತಿ. ಸೊ ಈಗ ಈ ಟ್ಯಾರೋ ನಮಗೊಂದು ಏನು ಗೈಡೆನ್ಸ್ ಕೊಡ್ತೈತಿ ಅಂತ ಹೇಳಿ ನೋಡೋಣ. ಎಸ್, ಇದೇನು ಹಾರ್ಡ್ಶಿಪ್ ಐತಲ್ಲ, ಈ ಹಾರ್ಡ್ಶಿಪ್ದಿಂದ ನೀವು ಹೊರಗೆ ಬರಬೇಕು ಅಂತಂತಂದ್ರೆ ನೀವು ಇವ್ರನ್ನ ಭೇಟಿ ಆಗಬೇಕು. ಬಿಕಾಸ್ 5 ನಂಬರ್ ಈಸ್ ದೇರ್, ಮರ್ಕ್ಯುರಿ ಈಸ್ ದೇರ್. ದಿಸ್ ಈಸ್ ಅ ಅರ್ದಿ ಎಲಿಮೆಂಟ್. ಇದರರ್ಥ ಕಮ್ಯುನಿಕೇಷನ್ ಎಲ್ಲರೋ ಕಡಿಮೆ ಐತಿ. ಸೊ ಕಮ್ಯುನಿಕೇಷನ್ ಮೇಲೆ ಆ್ಯಕ್ಷನ್ ತೊಗೋಬೇಕು, ಕಮ್ಯುನಿಕೇಷನ್ ಮೇಲೆ ಪ್ಲ್ಯಾನ್ ಮಾಡಬೇಕು. ಈಗ ಸದ್ಯ ಈಗ ಹೆಂಗೈತಿ ಅಂತಂದ್ರೆ ಕೆಲವೊಂದಿಷ್ಟು ಮಂದಿಗೆ ಒಂದೇನೋ ಅವ್ಯಕ್ತ ಭಯ, ಕೆಲವೊಂದಿಷ್ಟು ಜನರಿಗೆ ಭಾಳ ನಮ್ಗೆ ಏನಂತಾರದು. ಸಿ ಯು ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಆಫ್ ಕಾಂಪಿಟೇಷನ್ಸ್, ಅನ್ಹೆಲ್ದಿ ಕಾಂಪಿಟೇಷನ್ಸ್. ನೀವು ಯಾವಾಗ ಇದನ್ನು ಕೆಲಸ ಮಾಡ್ತಿದ್ರಿ, ನೀವು ಯಾವಾಗ ಓದ್ತಿದ್ರಿ ಮಾಡ್ತಿದ್ರಿ, ನನಗನ್ಸಿ ಮಟ್ಟಿಗೆ ಬಹುತೇಕ ಹಾರ್ಡ್ಶಿಪ್ಪನ್ನು ನೋಡಿರ್ಬೇಕು ನೀವು ನಿಮ್ಮ ಲೈಫ್ದೊಳಗೆ. ಇಲ್ಲಿ ಒಂದೂ ಕಪ್ಸಿಲ್ಲ. ನಿಮ್ಮ ತಲೆಯೊಳಗೆ ಬರೀ ಕೆಲಸ ಕೆಲಸ ಕೆಲಸ, ಗೋಲು, ಅದ್ರ ಬದಲಾಗ ಅದ ಒಂದು ವಿಚಾರ ಇರ್ತೈತೆ ನಿಮಗೆ. ಅಂತಂದ್ರೆ ಒಂದು ಬೆಸ್ಟ್ ಪೊಸಿಷನ್ ಕೈಸೆ ಹಾಸಿಲ್ ಕರ್ನಾ ಚಾಯಿ ಅನ್ನೋದ್ರ ಬದಲಾಗನ ವಿಚಾರ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ ನೀವು ಒಂದು ಎಂಥ ಜೀವ ಅಂತಂತಂದ್ರೆ ಹಾರ್ಡ್ಶಿಪ್ ನೋಡಿದಂಥ ಜೀವ. ಅಂದ್ರೆ ನಿಮಗೆ ಹೆಂಗೆ ಬೇಕು ಅಂಥ ಅಟ್ಮಾಸ್ಫಿಯರ್ ನಿಮಗೆ ಯಾವಾಗೂ ಸಿಕ್ಕಿಲ್ಲ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ ನಿಮ್ಮ ರೂಟ್ ಚಕ್ರದ ಮೇಲೆ ಕೆಲಸ ಮಾಡಿರಿ. ರೂಟ್ ಚಕ್ರ ಅಂತಂತಂದ್ರೆ ಮೂಲಾಧಾರ ಚಕ್ರನ ಮನುಷ್ಯನ ಲೈಫ್ ಬ್ಯಾಲೆನ್ಸಿಗೆ ತೊಗೊಂಬರ್ತೈತಿ. ಮೂಲಾಧಾರ ಚಕ್ರವನ್ನು ನಾವು ಗಣಪತಿಗೆ ಹೋಲಿಸ್ತೇವೆ. ನೀವು ಗಣಪತಿ ಪೂಜೆ ಮಾಡಿರಿ. ಇಲ್ಲಿ ಗಣಪತಿ ಪೂಜೆ ಮಾಡಿದರೆ ಚಲೋ. ಯಾಕಂದ್ರೆ ಲೈಫ್ದೊಳಗೆ ಬರುವಂಥ ಎಲ್ಲ ಆಬ್ಸ್ಟಕಲ್ನ ಗಣಪತಿ ತೆಗಿತಾನೆ. ಇದು ಗೈಡೆನ್ಸಿಗೆ ಬಂದದ್ದು ನಿಮ್ಗೆ ಸ್ಪಿರಿಚುವಲ್ ಲೆವೆಲ್ದೊಳಗೆ. ಮೊದಲು ಸಾಕಾಗೋಷ್ಟು ಫೈನಾನ್ಷಿಯಲ್ ಲಾಸ್ ನೋಡಿರಿ, ಅವಾಗೆಲ್ಲ ಪುವರ್ ಮೈಂಡ್ಸೆಟ್ ಇತ್ತು. ಬಟ್ ಈಗ ಹಂಗೇನಿಲ್ಲ. ಆದರೂ ಇದ್ದದ್ದು ಮೈಂಡ್ಸೆಟ್ಟಿಗೂ ಒಂಚೂರು ಪಾಲಿಷ್ ಮಾಡಬೇಕಾಗೈತಿ. ಸೊ ದೀಸ್ ಟೂ ಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ. ಐ ವೆಲ್ಕಮ್ ಚೇಂಜ್ ಅಂತ. ಹಾಂ, ಸೊ ಚೇಂಜ್ ಈಸ್ ಆನ್ ದ ವೇ. ಮಿಸ್ಟ್ರಿ. ದ ರೆಸ್ಟ್ ಈಸ್ ಐ ರೆಸ್ಟ್ ಇನ್ ದ ಅನ್ನೋನ್. ನೋಡ್ರಿ ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳಾಕತ್ತೈತಿ, ನೀವು ಯಾವ ಥರ ದೇವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಂತಂದ್ರೆ ಈಗೇನು ಚೇಂಜ್ ಬರಾಕತ್ತಲ್ಲ ಲೈಫ್ದೊಳಗೆ ಅದನ್ನು ವೆಲ್ಕಮ್ ಮಾಡಬೇಕು. ನೀವು ಸಾಕಾಗೋಷ್ಟು ಹಾರ್ಡ್ಶಿಪ್ ನಿಮ್ಮ ಲೈಫ್ದೊಳಗೆ ನೀವು ನೋಡಿರಿ. ಕೆಲವು ಸರ್ತಿ ಎಷ್ಟು ಸರ್ತಿ ಹೇಳ್ತಿರ್ತಾನೆ, ಎಲ್ಲ ನಮಗೆ ಫಿಕ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಟೇಕ್ ರೆಸ್ಟ್. ಡಿವೈನ್ ಟೈಮ್ ಅಂತ ಇರ್ತೈತೆ. ಡಿವೈನ್ ಟೈಮಿಗೆ ಯಾವಾಗ ಆಗ್ಬೇಕಾ ಯೋಗ ಕೂಡಿ ಬಂದು ಅಂತಂತಂದ್ರೆ ಆಗಿಂದಾಗ ಕೆಲಸ ಆಗ್ತಿರ್ತಾವೆ. ನೀವಾಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಮಾಡ್ತೀವಿ ಅಂತಂದು ಹೇಳಿ ಓಡಾಡಿದ್ರೆ ಯಾವಾಗೂ ಆಗಂಗಿಲ್ಲ. ಸೊ ಹೆಂಗಿರ್ತೈತಿ ನೋಡ್ರಿ, ಹೊಸ ಚೇಂಜಸ್ ನಮ್ಮ ಲೈಫ್ದಾಗ ಬರಾಕತ್ತು ಅಂತಂತಂದ್ರೆ ಅವೇನು ಮಾಡ್ತಾವಂದ್ರೆ ಹೊಸ ಪಾಸಿಬಿಲಿಟೀಸ್ ಕ್ರಿಯೇಟ್ ಮಾಡ್ತಾವೆ, ಹೊಸ ಅಪಾರ್ಚುನಿಟೀಸ್ ತೊಗೊಂಬರ್ತಾವೆ, ಹೊಸ ಡೋರ್ಸ್ ಓಪನ್ ಆಗ್ತಾವೆ. ಸೊ ನಾವು ಎಷ್ಟಾಕತಿ ಅಷ್ಟು ಲೈಫ್ ಎಕ್ಸ್ಪ್ಲೋರ್ ಮಾಡ್ತೀವಿ, ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡಿರಿ, ಈ ಥರದ ವಿಷಯಗಳನ್ನ ನಾವೆಲ್ಲ ಮಾಡೋಕೆ ಏನು ಮಾಡಬೇಕು ಅಂತಂತಂದ್ರೆ ನಮ್ಮ ಥರ್ಡ್ ಪಾರ್ಟಿಕ ಸಹಾರ ಏನೋ चाहिए. ಇದೆಲ್ಲ ಹೆಂಗಂತಂದ್ರೆ ಎಲ್ಲರ ಒಬ್ಬರೇ ಇದು ಕೆಲಸ ಮಾಡೋದು. ಇದೆಲ್ಲ ಜಾಗ ಇವು.
ಇಲ್ಲಿ ಹೊಸದಂತ ಏನಿರಂಗಿಲ್ಲ, ಕಂಟಿನ್ಯೂಸ್ ಹಂಗೆ ಒಂದೇ ಥರದ ಕೆಲಸ ಆಗ್ತಿರ್ತೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ ಅಂದ್ರೆ ನಿಮಗೆ ಆ್ಯಕ್ಷನ್ ತೊಗೋರಿ, ಪ್ಲ್ಯಾನ್ ಮಾಡಿರಿ, ಎಕ್ಸ್ಪ್ಲೋರ್ ಮಾಡಿರಿ ಅಂತಂದು ಹೇಳಕತ್ತಾರೆ ಈಗ ಇಲ್ಲಿ. ಸೊ ಈಗ ಏನು ಮಾಡಬೇಕು ಅಂತಂತಂದ್ರೆ, ಒಂದು ಚೇಂಜ್ ಏನು ಬರತ್ತಲ್ಲ ಲೈಫ್ದೊಳಗೆ ಅದನ್ನು ವೆಲ್ಕಮ್ ಮಾಡಿರಿ. ಇನ್ನೊಂದನ್ನು ಅದು ವೆಲ್ಕಮ್ ಮಾಡಿದ್ದು, ಅದು ಚೇಂಜ್ ಮಾಡಿದ್ದು, ಅದ್ರ ಮೇಲೆ ನೀವು ಕೆಲಸ ಮಾಡಿದ್ದು, ಅದರ ಬದಲಾಗಿ ಆ ಕರ್ಮಕ್ಕೆ ತಕ್ಕಂಗೆ ನೀವೇನು ಫಲ ಎಕ್ಸ್ಪೆಕ್ಟ್ ಮಾಡಕತ್ತಿರಲ್ಲ ಅದನ್ನು ನೀವು ದೇವ್ರಿಗೆ ಬಿಟ್ಬಿಡ್ರಿ. ಅವ್ನು ರೈಟ್ ಟೈಮಿಗೆ ಅದನ್ನು ನಿಮಗೆ ತಂದು ಕೊಡ್ತಾನೆ. ಸೊ ಯು ಟೇಕ್ ರೆಸ್ಟ್. ಕೆಲಸ ಮಾಡೋದೈತಿ, ರೆಸ್ಟ್ ತೊಗೊಳೋದೈತಿ. ಅದನ್ನು ನಿಜ ಪ್ರಾಮಾಣಿಕವಾಗಿ ಮಾಡಿದ್ದೇ ಇದ್ದಲ್ಲಿ ಅದು ತನ್ನ ಅಪನಾ ಅಸರ್ ಅಪನಾ ರಂಗ್ ಜರೂರ್ ದಿಖಾಯೇಗ. ಓಕೆ. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ದೈವಿ ಸಂದೇಶ ಏನಿದೆ ಅಂತ ನೋಡೋಣ. ದ ಸನ್ ಕಾರ್ಡ್ ಇಸ್ ದೇರ್. Knight of Coins. Okay. The Empress card is there. So ಚೇಂಜ್ ಬರಾಕತ್ತೈತಿ. ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗಾಕತ್ತಾವ. ನೋಡಿರಿ, ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಲೈಫ್ದೊಳಗೆ ಏನಾದರೂ ಒಂದು ಹೊಸದೊಂದು ಅಚೀವ್ ಮಾಡುವಂಥದ್ದು. ಓಕೆ. ಅಥವಾ ಒಂದು ಲೈಫ್ದೊಳಗೆ ಒಂದು ಒಳ್ಳೆ ಝೋನಿಗೆ ಈಗ ಸದ್ಯ ನೀವು ಎಂಟ್ರ್ ಆಗಾಕತ್ತೀರಿ ಅಂತಂದು. ಯಾಕೆ ಗೊತ್ತಾ, ಇಲ್ಲೇ ನೈಟ್ ಆಫ್ ಕಾಯಿನ್ಸ್ ಐತಿ, ಇಲ್ಲಿ ಕ್ವೀನ್ ಆಫ್ ಕಾಯಿನ್ಸ್ ಐತಿ. ನೈಟ್ ಆಫ್ ಕಾಯಿನ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ದುಡ್ಡಿನೊಳಗೆ ಎಲ್ಲಾದರೂ ನಿಮ್ಗೆ ಅನ್ನಿಸ್ತಿರ್ಬೋದು ನನಗೆ ಸ್ಟ್ಯಾಗ್ನೆನ್ಸಿ ಐತಿ ಅಂದರೆ ಎಲ್ಲೋ ನಿಂತೈತಿ, ಅಂದರೆ ನನಗೆ ಹೆಂಗೆ ಬರಬೇಕಷ್ಟು ಬರಾಕತ್ತಿಲ್ಲ, ಅಥವಾ ಕೆಲವೊಂದು ಅಂದರೆ ದುಡಿಮೆ ಜಾಸ್ತಿ ಆಗಿರ್ತೈತಿ, ಬರೋದು ಕಡಿಮೆ ಆಗಿರ್ತೈತಿ, ಔಟ್ಕಮ್ ಕಡಿಮೆ ಐತಿ ಅಂತ ನಿಮ್ಗೆ ಹಿಂಗೆ ಅನ್ಸಾಕತ್ತಿರ್ಬೇಕು. ಓಕೆ. ಸೊ ಅದರಿಂದ ತಾವು ಯಾರಾದರೂ ಕೆಲವೊಂದಿಷ್ಟು ಮಂದಿಗೆ ಜಾಬ್ ಬಿಡಬೇಕಾಗಿತ್ತು ಅಂತಂತಂದ್ರೆ, ತಾವೇನಾದರೂ ಬಿಡಬೇಕು ಅಂತ ವಿಚಾರನೂ ತಾವು ಮಾಡಾಕನೂ ಹತ್ತಿರಬಹುದು. ನನಗೆ ಯಾಕೋ ಅಲ್ಲಿ ಸರ್ವೈವ್ ಆಗಾಕತ್ತಿಲ್ಲ, ಯಾಕೋ ಕಡಿಮೆ ಆಗತ್ತತಿ ಅಂತಂದೇಳಿ. ಸೊ ನೀವೇನಾದರೂ ಬಿಟ್ಟರು ಮಾಡಿದರೂ ಸಹಿತ ನಿಮಗೆ ಜಾಬ್ ಒಳ್ಳೆ ಜಾಗದಾಗ ಸಿಗುವಂಗೆ. ಕ್ವೀನ್ ಆಫ್ ಕಾಯಿನ್ಸ್ ಅಂತಂತಂದ್ರೆ ನಿಮ್ಮಲ್ಲೇ ಒಂಥರ ಫೈನಾನ್ಷಿಯಲ್ ಅಬಂಡೆನ್ಸ್. ಓಕೆ. ನೀವು ಫೈನಾನ್ಷಿಯಲಿನೂ ಹೆಲ್ದಿ ಆಗಾಕತ್ತೀರಿ, ಫಿಸಿಕಲಿ ಮೆಂಟಲಿನೂ ಹೆಲ್ದಿ ಆಗಾಕತ್ತೀರಿ. ಆಮೇಲೆ ಒಳ್ಳೆ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡುಕಾಡ್ಕೊಂಡ ಬರೋದು, ಅಥವಾ ನಿಮ್ಗೆ ಒಳ್ಳೆ ಇನ್ಕಮ್ ಸೋರ್ಸಸ್ ಏನಾದರೂ ಬರೋದು, ಅಂಥದ್ದೇನಾದರೂ ಐಡಿಯಾಸ್ ನಿಮ್ಮಲ್ಲಿ ಬರ್ತಾ ಇರ್ಬೋದು ಈಗ ಸದ್ಯ. ಆ ಥರದ್ದು ಏನಾದರೂ ಒಂದು ಹೊಸದು ಬಿಗಿನಿಂಗ್ ಏನಾದರೂ ಆಗಬಹುದು. ಬಿಕಾಸ್ ಸನ್ ಕಾರ್ಡ್ ಈಸ್ ದೇರ್. ಕೆಲವೊಂದಿಷ್ಟು ಜನ ತಾವು ಯಾರಾದರೂ ಗೌರ್ಮೆಂಟ್ ಜಾಬ್ಸಿಗೆ ಏನಾದರೂ ಟ್ರೈ ಮಾಡಾಕತ್ತಿದ್ರೆ, ಸೊ ಇದು ಒಳ್ಳೆ ಟೈಮ್. ಏಟ್ ಆಫ್ ಕಪ್ಸ್ ಆದಮೇಲೆ ಏಸ್ ಆಫ್ ಸೋರ್ಡ್ಸ್ ಐತಿ, ಆಮೇಲೆ ಕ್ವೀನ್ ಆಫ್ ಕಾಯಿನ್ಸ್ ಐತಿ ಇಲ್ಲಿ. ಇವೆರಡು ಜಾಬ್ ತೋರಿಸ್ತಾವೆ. ಸೊ ಇಲ್ಲಿ ಫುಲ್ಫಿಲ್ಮೆಂಟ್ ಇಲ್ಲ, ಡಿಸೈರ್ಸ್ ಫುಲ್ಫಿಲ್ ಆಗೋಲ್ಲು ಅಂತಂದು ಹೇಳಿ ನೀವು ಅಲ್ಲಿಂದ ಬಿಟ್ಟ ಮೇಲೆ ಏನಾದರೂ ನಿಮ್ಗೆ ಹೊಸ ಅಪಾರ್ಚುನಿಟಿ ಸಿಗೋದು, ಏನಾದರೂ ಒಂದು ಹೊಸ ಬಿಗಿನಿಂಗ್ ಆಗೋದು, ಫೈನಾನ್ಷಿಯಲಿ ಫಿಸಿಕಲಿ ಮೆಂಟಲಿ ನಿಮಗೆ ಒಳ್ಳೆಯ ಒಂದೊಂದು ಸೆಟಲ್ಮೆಂಟ್ ಸಿಗುವಂಥದ್ದು. ಎಂಪ್ರೆಸ್ ಕಾರ್ಡ್ ಏನು ಹೇಳ್ತತಿ, ಒಳ್ಳೇದು ಯಾವುದಾದ್ರೂ ಒಂದು ಅಪಾರ್ಚುನಿಟಿ ನಿಮಗೆ ಸಿಕ್ಕ ಜೀವನ ಪೂರ್ತಿ ಟರ್ನ್ ಆಗುವಂಥದ್ದು. ಅಂದರೆ ನಿಮ್ಮ ಆಸೆಗಳೆಲ್ಲ ಈಡೇರುವಂಥ ಟೈಮಿಗೆ ಸದ್ಯ ಸಮೀಪದಾಗೈತಿ. ಇನ್ ಕೇಸ್ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತಂತಂದರೆ ತಾವು ಮಾಡಬಹುದು. ಕಪ್ಪದ ಕಾರ್ಡ್ ಐತಿ, ಬಟ್ ಕಪ್ಪದ ಕಾರ್ಡ್ ಹೆಂಗೈತಿ ಅಂತಂತಂದ್ರೆ ಅದು ನೆಗೆಟಿವ್ ಕಾರ್ಡ್ ಐತಿ, ಅದೇನು ಪಾಸಿಟಿವ್ ಕಾರ್ಡ್ ಅಂತಂತಲ್ಲ. ಕಾರ್ಡ್ಸನ್ನು ನೀವು ಸಪ್ರೇಟಂಗೆ ಓದಿದಾಗ ನಿಮ್ಗೆ ಹೆಂಗೂ ಅನ್ನಿಸ್ಬೋದು. ಕ್ವೀನ್ ಆಫ್ ಕಾಯಿನ್ಸ್ ಕಾರ್ಡ್ ಏನೈತಿ, ತಾವು ಈಗಾಗಲೇ ಯಾವುದಾದ್ರೂ ಒಂದು ಇದ್ರೊಳಗೆ ಇರ್ಬೋದು, ಯಾವುದಾದ್ರೂ ಒಂದು ಪೋಸ್ಟ್ನೊಳಗೆ ಇರ್ಬೋದು, ಬಟ್ ಅಲ್ಲೇನಾದರೂ ನೀವು ಪ್ರಮೋಷನ್ ಅನ್ರಿ, ಇನ್ಕ್ರಿಮೆಂಟ್ ಅನ್ರಿ, ನಿಮಗೇನಾದರೂ ಅದು ಆಗುವಂಥದ್ದು, ಆ ಥರದ ನೀವು ಚಾನ್ಸಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏಟ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಒಂಥರ ಇಮೋಷ್ನಲ್ ವಿಡ್ರಾವಲ್. ಅಂದರೆ ಈಗ ಯಾವುದೇ ಸಂಬಂಧದಲ್ಲಿ ನಿಮಗೆ ಬೇಜಾರಾಗಿ ಭಾಳ ದಿವಸದಿಂದ ಏನೋ ನಡೆದಿರಬೇಕು, ಇನ್ಮೇಲೆ ಹೆಂಗೆ ಅನಿಸಿರ್ತತಿ ಅಂತಂತಂದ್ರೆ ನನಗಲ್ಲಿಂದ ಸಾಕಪ್ಪ, ನಾನು ಇಲ್ಲಿಂದ ಹೋಗಿಬಿಡ್ತೀನಿ ಅನ್ನುವಂಥದ್ದೊಂದು ನಿರ್ಧಾರ ತೊಗೊಂಡು ಅಲ್ಲಿಂದ ನೀವು ತಾವು ಹೊರಗೆ ಬೀಳೋದು. ದಟ್ ಈಸ್ ಫಾರ್ ಯುವರ್ ಬೆಟರ್ಮೆಂಟ್. ಅಂದ್ರೆ ಅಲ್ಲಿಂದ ಹೊರಗೆ ಬಿದ್ದಿರಿ ಅಂದರೆ ನಿಮಗೆ ಚಲೋನ. ಯಾಕಂದರೆ ಇಮೋಷ್ನಲಿ ನಾ ಇಷ್ಟು ಹರ್ಟ್ ಆಗಾಕತ್ತೀನಿ, ಅದರಿಂದ ಏನು ಯೂಸ್ ಇಲ್ಲ ಅಂತ. ಬಟ್ ನೀವು ಅಲ್ಲಿಂದ ಹೊರಗೆ ಬಿದ್ದಿರಿ ಅಂತಂದ್ರೆ ಇವೆರಡೂ ಈ ಸೂರತ್ ಸೆ ಅಂತ ಅನ್ನೋಕೆ ಏನು ಅನ್ನೋದು,
ಈ ಪರಿಸ್ಥಿತಿಯಿಂದ ಇದೊಂಥರ ಸ್ಟ್ಯಾಗ್ನೆನ್ಸಿ ತೋರಿಸ್ತೈತಿ ಎಲ್ಲದ್ರೊಳಗೂ. ನೀವೆಲ್ಲ ಕಾರ್ಡ್ದಿಂದ ಅಂತ ಹೇಳಿರಿ, ವಿಚಾರದಲ್ಲಿನೂ ಒಂಥರ ಸ್ಟ್ಯಾಗ್ನೆನ್ಸಿ, ಆಮೇಲೆ ಸಂಬಂಧಗಳಲ್ಲಿನೂ ಒಂಥರ ಸ್ಟ್ಯಾಗ್ನೆನ್ಸಿ, ಫೈನಾನ್ಷಿಯಲಿನೂ ಒಂಥರ ಸ್ಟ್ಯಾಗ್ನೆನ್ಸಿ, ನನಗೇನೂ ಆಗಾಕತ್ತಿಲ್ಲಪ್ಪ. ಸಣ್ಣ ಅಂದ್ರೆ ನೀವು ಜಾಬ್ ಅಂತಂದೇಳಿ ಹಿಡ್ಕೋಬೋದು. ಸೊ ನೀವು ಅಲ್ಲಿಂದ ಹೊರಗೆ ಬಿದ್ದಿರಿ ಅಂತಂತಂದ್ರೆ ನಿಮಗೆ ಕ್ವೀನ್ ಆಫ್ ಕಾಯಿನ್ಸದ್ದು ನಿಮಗೆ ಇಲ್ಲಿ ಎನರ್ಜಿ ನೋಡೋಕೆ ಸಿಗ್ತೈತೆ. ಕೆಲವೊಂದಿಷ್ಟು ಯಾರಾದರೂ ಜನ ಇರ್ಬೋದು, ಅವ್ರಿಗೆ ಮಕ್ಕಳಿಗೆ ನಿಮ್ಮ ಮಕ್ಕಳಾಗಿರ್ಲಿಕ್ಕಿಲ್ಲ, ನೀವೇನಾದರೂ ಅದ್ರ ರಿಲೇಟೆಡ್ ಪ್ರಯತ್ನ ಮಾಡ್ತಿದ್ರೆ ಅದರೊಳಗೆ ನಿಮಗೆ ಸಕ್ಸಸ್ ಸಿಗುವಂಥದ್ದು. ಕೆಲವೊಂದಿಷ್ಟು ಜನ ಯಾರಾದರೂ ಪ್ರಾಪರ್ಟಿ ಅದು ನೀವು ಖರೀದಿ ಮಾಡಬೇಕು ಅಂತಿದ್ರೆ, ಏನಾದರೂ ಗೌರ್ಮೆಂಟ್ ಜಾಬ್ಸಿಗೆ ಇಂಟರ್ವ್ಯೂಸ್ ಅದು ಬರ್ಬೋದು, ಮಾಡ್ಬೋದು. ಈ ಥರದ್ದು ಏನಾದರೂ ವಿಷಯಗಳು, ವಿಶೇಷ ಸಂದರ್ಭಗಳು ಏರ್ಪಡುವಂಥದ್ದು. ಈಗ ಈ ಎಂಪ್ರೆಸ್ಸನ್ನು ನೋಡ್ರಿ, ಎಂಪ್ರೆಸ್ ಅಂತಂದ್ರೆ ಏನು, ಆಕೆ ಹತ್ರ ಎಲ್ಲ ಸುಖನೂ ಐತೆ, ಮತ್ತು ಪ್ಲಸ್ ಆಕೆ ಡಿವೈನ್ಲಿ ಕನೆಕ್ಟೆಡ್ ಅದ, ಡಿವೈನ್ ಎನರ್ಜಿ ಜೋಡಿನೂ ಕನೆಕ್ಷನ್ನು ಮತ್ತೆಲ್ಲನೂ ಐತೆ. ಸೊ ಇದರರ್ಥ ತಮ್ಮ ಹತ್ರ ಎರಡೂ ಕಡೆಯಿಂದನೂ ಹೆಲ್ಪ್ನೂ ಬರಾಕತ್ತೈತಿ, ಎರಡೂ ಕಡೆಯಿಂದನೂ ಸಮೃದ್ಧಿ ಸಿಗ್ತೈತಿ ಅಂತಂತಂದಂಗೆ. ತಾವು ಇಲ್ಲಿಂದ ಬೇಜಾರಾಗಿ ಇಲ್ಲಿಂದ ಹೊಂಟು ಹೊಸ ವಿಷಯಗಳು ಬಂದು ಜೀವನದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕಿಂತಲೂ ಜಾಸ್ತಿ ಏನಾದರೂ ಸಿಗುವಂಥ ಸಂದರ್ಭ ಬರ್ಬೋದು. ಯುನೀಕ್ನೆಸ್, ಐ ಎಕ್ಸೆಪ್ಟ್ ಮೈ ಓನ್ ನೇಚರ್. ಐ ಎಂಬ್ರೇಸ್ ಆಲ್ ಟೆಸ್ಟ್ಸ್. ನಾ ಏನು ಹೇಳಿದ್ನಿ, ಇದು ಒಂಥರ ಟೆಸ್ಟನ್ನು. ನೀವು ನೋಡಿರಿ, ಇಲ್ಲಿಂದ ನೀವು ವಿಶ್ ಫುಲ್ಫಿಲ್ಮೆಂಟ್ ಆಗೋದಿಲ್ಲ ಅಂತ ಇವೆರಡು ಕೆಲಸದಿಂದ ನೀವು ಇಲ್ಲಿಂದ ಹೊರಗೆ ಬಿದ್ದಿರಿ ಅಂತ ಇಟ್ಕೋರಿ. ಇವೆಲ್ಲ ಒಂಥರ ಚಾಲೆಂಜಸ್ ಇದ್ದಂಗನ, ಟೆಸ್ಟ್ ಇದ್ದಂಗನ, ಬಟ್ ನೀವು ಪಾಸ್ ಆಗ್ತೀರಿ ಅದರೊಳಗಿಂದ. ಯಾಕಂದರೆ ಎಲ್ಲರೇ ಈ ಯಾವ ಜಗದೊಳಗೆ ನಾವು ಅದೇವಿ ಅಲ್ಲಿಂದ ನಾವು ಕ್ವಿಟ್ ಮಾಡೋದಷ್ಟು ಹಗರ ವಿಷಯ ಅಲ್ಲ. ಯಾಕಂದ್ರೆ ಮುಂದಿಂದ ಜಗತ್ತು ಒಂಥರ ತ್ರಿಶಂಕು ಸ್ವರ್ಗ ಕಂಡಂಗೆ ಕಾಣ್ತಿರ್ತೈತಿ. ಗೊತ್ತಿರೋದಿಲ್ಲಲ್ಲ, ಒಂದು ಅನ್ನೋನ್ ಟೆರಿಟರಿ ನಾವು ಎಂಟರ್ ಆಗ್ತಿರ್ತೇವೆ ಆ ಟೈಮ್ದೊಳಗೆ. ಸೊ ಇಲ್ಲಿ ಕಾರ್ಡ್ ಏನು ಹೇಳ್ತದೆ ನೋಡ್ರಿ, ಐ ಎಂಬ್ರೇಸ್ ಆಲ್ ಟೆಸ್ಟ್ಸ್. ಮೆಸೇಜ್ ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ. ಲೆಟ್ ಮೀ ಎಂಬ್ರೇಸ್ ಆಲ್ ಟೆಸ್ಟ್ ಆ್ಯಂಡ್ ರಿಲೀಸ್ ಎನಿ ಫಿಯರ್ ಆಫ್ ಲಾಸ್. ಇಲ್ಲಿ ಏನಾದರೂ ಕಳ್ಕೊತೇನೆ ಅನ್ನುವಂಥದ್ದು ಭಯ ಐತೆ, ನೀವು ಅದರಿಂದ ಹೊರಗೆ ಬೀಳ್ತೀರಿ ಇಲ್ಲೇ. ಓಕೆ, ನೋವಿಂಗ್ ದಟ್ ಆಲ್ ಕ್ಯಾನ್ ಬಿ ರಿಪ್ಲೆನಿಶ್ಡ್ ವಿತ್ ಈಸ್ ಬೈ ಡಿವೈನ್ ವಿಲ್. ಯಾವಾಗ ಡಿವೈನ್ ನಿಮಗೆ ಏನಾದರೂ ನಿಮ್ಮ ಸಲುವಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಿರ್ತಲ್ಲ, ಅಲ್ಲಿ ಸೋಲು ಅನ್ನೋದು ಇರೋಂಗಿಲ್ಲ. ನೀವಿಷ್ಟೇ ಒಂಚೂರು ಧೈರ್ಯ ಮಾಡಿ ಒಂಚೂರು ಮುಂದೆ ಹೋಗ್ಬೇಕಷ್ಟೆ. ಬರ್ಡನ್ಸ್, ಐ ಎಕ್ಸೆಪ್ಟ್ ಯುವರ್ ಹೆಲ್ಪ್. ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಇದು ಮೆಸೇಜ್. ಗ್ರೇಟ್ಫುಲಿ ರಿಸೀವ್ಸ್ ಆಲ್ ಹೆಲ್ಪ್ ಯು ಸೆಂಡ್. ಓಕೆ, ಲೆಟ್ ಮೀ ರಿಲೀಸ್ ದ ಯೂಸ್ಲೆಸ್ ಐಡಿಯಾ ದಟ್ ಐ ಮಸ್ಟ್ ಕ್ಯಾರಿ ದ ಬರ್ಡನ್ ಅಲೋನ್. ನಮಗೆ ಅನಿಸಿರ್ತೈತಿ ನಮ್ಮಷ್ಟಕ್ಕೆ ನಾವೆಲ್ಲ ನಮ್ಮ ಭಾರ ಎಲ್ಲ ನಾವೇ ಹೊರಬಹುದು ಅಂತ ನಾವು ಹಂಗೆ ಅಂದ್ಕೊಂಡು ನಾವು ಹೋಗ್ತಿರ್ತೇವೆ. ಬಟ್ ಯಾವಾಗೂ ಹಾಗೆಲ್ಲ ಸಾಧ್ಯ ಇರೋಂಗಿಲ್ಲ. ಕೆಲವು ಸರ್ತಿ ಯೂಸ್ಲೆಸ್ ಐಡಿಯಾಸೂ ನಮ್ಮ ತಲೆಯೊಳಗೆ ಇರ್ತಾವೆ, ಅದನ್ನು ಬಿಟ್ಬಿಡ್ಬೇಕು. ಅದನ್ನು ಲೆಟ್ ಮೀ ಟ್ರಸ್ಟ್ ದ್ಯಾಟ್ ಯು ಸೆಂಡ್ ದ ರೈಟ್ ಅಸಿಸ್ಟೆನ್ಸ್. ಯಾವಾಗಿದ್ರೂ ನೆನಪಿಟ್ಕೊಡ್ರಿ, ನಾವು ಇಲ್ಲಿ 8 ಆಫ್ ಕಪ್ಸ್ ಅದು ನೋಡಿರಿ. ಇದು ಹೆಂಗೆ ಹೇಳ್ತೈತಿ ಅಂದರೆ ಅದು ಬರ್ಡನನ ಅದ. ಇಲ್ಲಿ ನೋಡಿರಿ, ಇಲ್ಲಿ ಕೆಲಸ ಆಗಾಕತ್ತಿಲ್ಲ ಅಂತಂದು ಹೇಳಿ ಅದು ಬರ್ಡನ್, ಅದನ್ನು ನೀವು ಬಿಟ್ಟು ಹೊಂಟಿರಿ ಅಲ್ಲಿಂದ. ಬಾಕಿದೆಲ್ಲ ಕೆಲಸ ಅದು ಒಂದೇ ಇಮೋಷನ್ಸ್ ಮೇಲೆ ಡಿಪೆಂಡ್ ಐತೆ. ಯಾಕಂದ್ರೆ ಬಿಟ್ಟು ಹೋಗೋದು ಇರೋದು ಅದು ಇಮೋಷನ್ಸ್ ಮೇಲೆ ಡಿಪೆಂಡ್ ಅಲ್ಲ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ ನೀವು ಅಲ್ಲಿ ಒಂದು ಧೈರ್ಯ ಮಾಡೋ ಸ್ಟೆಪ್ ತೊಗೊಂಡಿರಿ. ಸೊ ಅಲ್ಲಿ ಹೆಂಗೆ ಅಂತಂತಂದ್ರೆ ಲೆಟ್ ಮೀ ಟ್ರಸ್ಟ್ ದ್ಯಾಟ್ ಯು ಸೆಂಡ್ ದ ರೈಟ್ ಅಸಿಸ್ಟೆನ್ಸ್. ರೈಟ್ ಟೈಮಿಗೆ ರೈಟ್ ಜನ ಬಂದು ನಿಮಗೆ ಏನಾದರೂ ಹೆಲ್ಪ್ ಮಾಡ್ತಾರೆ, ನಿಮಗೆ ಅಸಿಸ್ಟ್ ಮಾಡ್ತಾರೆ. ಮೇ ಐ ಫೀಲ್ ವರ್ದಿ ಆ್ಯಂಡ್ ಎಕ್ಸೆಪ್ಟ್ ಇಟ್. ಓಕೆ, ದೇವರು ನಮಗೆ ಟೈಮ್ ಟು ಟೈಮ್ ಹೆಲ್ಪ್ ಮಾಡುವಂಗೆ ಅಥವಾ ಹೆಲ್ಪ್ ಕಳಿಸೋವಂಗೆ ಈ ಥರದ ಯೋಗ್ಯತೆಯನ್ನು ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಷ್ಟೆ. ನಿಜವಾಗ್ಲೂ ದೇವ್ರು ಹೆಲ್ಪ್ ಮಾಡ್ತಾನೆ, ಇಲ್ಲ ಅಂತಂತಲ್ಲ. ಬಟ್ ಹೆಂಗೆ ಗೊತ್ತಾ, ಅವರವರ ಯೋಗ್ಯತೆಗೆ ತಕ್ಕಂಗೆ ಹೆಲ್ಪ್ ಮಾಡ್ತಿರ್ತಾನೆ. ಇದು ಮಾತ್ರ ನಿಜ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಭಗವಂತನು ನಮ್ಮ ಯೋಗ್ಯತೆಯನ್ನು ಅರಿತು ಒಳ್ಳೆ ರೀತಿಯಿಂದ ನಮಗೆ ಅಸಿಸ್ಟ್ ಮಾಡಲಿ ಅನ್ನುವಂಥ ಮಟ್ಟಕ್ಕೆ ಏರಬೇಕಷ್ಟೆ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ
ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಯಾಕಂತಂದ್ರೆ ಈ ಕಾರ್ಡ್ ಯಾಕೆ ಬಂದೈತೆ ನೋಡ್ರಿ, ಇದು ಐ ಎಕ್ಸೆಪ್ಟ್ ಯುವರ್ ಹೆಲ್ಪ್ ಅಂತಂದು ಹೇಳಿ. ಇಲ್ಲಿ ಏನೈತಿ ಅಂತಂತಂದ್ರೆ ಈ ಭೌತಿಕ ಸುಖಾನೂ ಐತಿ ಈಕೆ ಹತ್ರ ಆಧ್ಯಾತ್ಮಿಕ ಸುಖಾನೂ ಐತಿ. ಈಗ ಇಲ್ಲೇನೈತಿ ಅಂತ ನೀವು ಭೌತಿಕ ಸುಖ ಬಿಡಾಕತ್ತೀರಿ. ಓಕೆ, ಅಂದರೆ ಯಾಕಂದ್ರೆ ಅಲ್ಲಿ ಫುಲ್ಫಿಲ್ಮೆಂಟ್ ಇಲ್ಲ ಅಂತೇಳಿ ನೀವು ಬಿಟ್ಟು ಬರಾಕತ್ತೀರಿ. ಬಟ್ ಅದ್ರ ಹಿಂದೆ ಅದು ಎದ್ರ ಮೇಲೆ ಡಿಪೆಂಡ್ ಆಗಿ ಬಿಡಾಕತ್ತೀರಿ ನೀವು? ಸ್ಪಿರಿಚುವಾಲಿಟಿ ಮೇಲೆ ಅಥವಾ ಡಿವೈನ್ ಗ್ರೇಸ್ ಮೇಲೆ. ನೀವು ಎಂದೂ ನಿಮ್ಮನ್ನು ನಿರಾಸೆ ಅಂತೂ ಯಾವಾಗೂ ಮಾಡಂಗಿಲ್ಲ ನಾವು. ಓಕೆ, ಸೊ ಥ್ಯಾಂಕ್ ಯು.